ಇವತ್ತು ಜನವರಿ 27 ಸೋಮವಾರ. ಈ ದಿನ ನಮ್ಮ ಕುಲದೇವರ ವಾರ ಆಗಿರೋದ್ರಿಂದ ನಾನು ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಫೋಟೋಗೆಲ್ಲ ಬಟ್ಟಿಡ್ತಾ ಇದ್ದೀನಿ. ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿದ್ದೀನಿ. ಈಗ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಫೋಟೋಗೆಲ್ಲ ಬಟ್ಟಿಡ್ತಾ ಇದ್ದೀನಿ. ಈಗ ಫೋಟೋಗೆಲ್ಲ ಹೂ ಇಡ್ತಾ ಇದ್ದೀನಿ. ಹೂ ಇಟ್ಟಾಯಿತು. ಈಗ ದೀಪ ಹಚ್ಚಿದ್ದಾಯಿತು. ಇವಾಗ ನಾನು ಪ್ರತಿದಿನ ಹನುಮಾನ್ ಚಾಲೀಸ ಹೇಳ್ತೀನಿ. ಹಾಗಾಗಿ ದೀಪ ಹಚ್ಚಿದ್ದಾಯಿತು. ಈಗ ಪೂಜೆ ಎಲ್ಲ ಮುಗಿಸಿ ಕೆಲಸಕ್ಕೆ ಹೊರಡಬೇಕು. ನಾನು ಪೂಜೆ ಮಾಡೋದು ಇಷ್ಟೇನೆ. ನಂದು ತುಂಬ ಸಿಂಪಲ್ ಪೂಜೆ, ಜಾಸ್ತಿ ಆಡಂಬರ ಎಲ್ಲ ನನಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಒಂದೇ ಫೋಟೋ ಇಟ್ಕೊಂಡು ಪೂಜೆ ಮಾಡೋದು ಇಷ್ಟ ನನಗೆ. ಹಾಗಾಗಿ ಒಂದು ಫೋಟೋ ಇಟ್ಟಿದ್ದೀನಿ. ಪಕ್ಕದಲ್ಲಿ ಚಿಕ್ಕದು ಸಾಯಿಬಾಬಾ ಫೋಟೋ ಇದೆ. ಇದ್ರ ಪಕ್ಕದಲ್ಲಿ ಒಂದು ನಮ್ಮದು ಈಶ್ವರಂದು ಫೋಟೋ ಇದೆ. ಇಷ್ಟೇ ನನ್ನ ಪೂಜೆ. ಸಿಂಪಲಾಗಿ ಮಾಡ್ತೀನಿ. ಅದೇ ನನಗೆ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಮತ್ತು ವರ್ಕಿಂಗ್ ವುಮನ್ ಇರೋರಿಗೆ ತುಂಬ ಈಸಿಯಾಗಿ ಮುಗಿಯುತ್ತೆ. ಒಳ್ಳೆ ಮನಸ್ಸಿನಿಂದ ಭಕ್ತಿಯಿಂದ ಪೂಜೆ ಮಾಡಿದ್ರೆ, ಕೈ ಮುಗಿದ್ರೆ ಅಷ್ಟೇ ಸಾಕು, ದೇವರಿಗೆ ಇಷ್ಟ ಆಗುತ್ತೆ. ಆಮೇಲೆ ನಾವು ಮಾಡೋ ಕೆಲಸಗಳು ಒಳ್ಳೆಯದಾಗಿರಬೇಕು, ಮಾಡೋ ಯೋಚನೆ ಒಳ್ಳೆಯದಾಗಿರಬೇಕು, ಮಾಡೋ ಕೆಲಸ ಒಳ್ಳೆಯದಾಗಿರಬೇಕು, ಅಷ್ಟೇ. ನಾವು ಯಾರಿಗೇನೇ ಕೊಡದೇ ಇದ್ರೂ ಪರವಾಗಿಲ್ಲ, ನಾವು ಅವರಿಗೆ ಒಳ್ಳೆಯದಾಗಲಿ ಅಂತ ಒಳ್ಳೆ ಮನಸ್ಸಿನಿಂದ ಆಶೀರ್ವಾದ ಮಾಡಿದ್ರೆ ಅಷ್ಟೇ ಸಾಕು. ನಾವು ಒಳ್ಳೇದು ಮಾಡ್ದಂಗೆ, ಸಹಾಯ ಮಾಡದೇ ಇದ್ರೂ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿದ್ರೆ ಅದೇ ನಾವು ಸಹಾಯ ಮಾಡಿದ ಹಾಗೆ. ನೀವು ಯಾರಿಗೆ ಆಗಲಿ ಕೆಟ್ಟದ್ದನ್ನು ಬಯಸಬೇಡಿ, ಒಳ್ಳೆಯದನ್ನೇ ಬಯಸಿ. ನೀವು ಸಾಧ್ಯ ಆದರೆ ಪ್ರತಿದಿನ ಹನುಮಾನ್ ಚಾಲೀಸ್ ಹೇಳಿ. ತುಂಬ ಒಳ್ಳೆಯದು, ತುಂಬ ಪವರ್ಫುಲ್ ಮಂತ್ರ ಕೂಡ ಅದು. ಇವತ್ತು ಒಂದು ಒಳ್ಳೆ ರೈಸ್ ಬಾತ್ ಮಾಡಿದ್ದೆ, ಮೆಂತ್ಯ ಪಲಾವು. ಇವತ್ತಿನ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್.